ನಾವು ಅವಾಗಲೇ ನಂದು ಪ್ರೀ ವಿಡಿಯೋ ಒಂದಾಗಿದೆ ಯಾವ ರೀತಿ ಸ್ಟ್ಯಾಂಡ್ ಮಾಡೋದು ಅಂತ ಫಿಕ್ಸ್ ಮಾಡೋದು ಅಂತ. ಸೊ ಅದಾದ್ಮೇಲೆ ಆ ಸ್ಟ್ಯಾಂಡ್ ನಾವು ಸೀರೆ ಉಡ್ಸೋದು ತೋರಿಸ್ತಾ ಇದೀನಿ. ಆ ಸೀರೆ ಉಡ್ಸೋದು ಯಾವ ರೀತಿ ಅಂತ ತೋರಿಸ್ತೀನಿ. ಮೊದಲು ನಮಗೆ 3 ಇಂಚ್ ಹೈಟು ಇಷ್ಟು ಬೇಕು ಅಂದಾಗ ಈ ತರ ಒಂದು ಸೆಟ್ಟು ಪಿನ್ನು, ಈ ತರ ಇದ್ರಲ್ಲಿ ಒಂದು ಪಿನ್ನು, ಗೋಲ್ಡ್ ಕಂಬಿ, ದಾರ ಇರುತ್ತೆ. ಸೊ ಇವಾಗೆಲ್ಲ ಮಾಲ್ಗಳಾಗಿರೋದ್ರಿಂದ ದಾರಗಳು ಸಿಗಲ್ಲ ಅನ್ಸುತ್ತೆ. ಸೊ ಅದರಿಂದ ನಾವೇ ನಮ್ಮಲ್ಲಿ ಇದು ಕೂಡ ಸಿಗುತ್ತೆ. ಸೊ ನಾವು ಈ ರೀತಿ ರೆಡಿ ಮಾಡಿರ್ತೀವಿ. ಸೊ ಇದು ದಾರದ ಸಹಾಯದಿಂದ ನಾವು ಈ ತರ ಸ್ಟ್ಯಾಂಡ್ ನ, ಡಿಟಾಚಬಲ್ ಸ್ಟ್ಯಾಂಡ್ ನ 4 ಕಡೆ ಕಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ 4 ಕಡೆ ಕಟ್ಟಿ ನಾವು ಸ್ಟ್ಯಾಂಡ್ ಟೈಟ್ ಮಾಡ್ಕೊಂಡಾಗ ನಮ್ಗೆ ಇಷ್ಟು ಹೈಟ್ ಬೇಕಾಗುತ್ತೆ. ಸೊ ನಮ್ಗೆ ಈ ತರ ರೌಂಡ್ ಸ್ಟೂಲ್ ಇದ್ರೇನೆ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ಮತ್ತೆ ಸ್ಕ್ವಯರ್ ಆದ್ರೆ ಚೆನ್ನಾಗಿ ಕಾಣಿಸಲ್ಲ, ಸ್ಯಾರಿ ಕೂಡ ಫ್ಲಿಟ್ ಆಗಲ್ಲ. ಇದನ್ ಬೇಕಾದ್ರೆ ನೀವು ಹೈಟ್ ಕಡಿಮೆ ತಗೋಬಹುದು. ಅರ್ಧ ಅಡಿ ತಗೋಬಹುದು, 1 ಅಡಿ ತಗೋಬಹುದು, 1.5 ಅಡಿ ಕೂಡ ತಗೋಬಹುದು. ನಮ್ ಸೀರೆ ಉದ್ದ ಇದ್ದಷ್ಟು ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಾದ್ಮೇಲೆ ಸೀರೆ ಬರುತ್ತಲ್ಲ, ರೇಷ್ಮೆ ಸೀರೆನ ನಾವು ಮಾಮೂಲಿ ಯಾವ ರೀತಿ ಆ ರೀತಿ ನೆರಿಗೆ ಹಿಡಿತೀವಿ. ಸೊ ಅದೇ ರೀತಿ ಆ ಕಡೆಯಿಂದ ಪಲ್ಲುಗೂ ರೆಡಿ ಮಾಡ್ಕೊಳ್ತೀವಿ. ಅದೇ ರೀತಿ 72 ಇಂಚು ಪಲ್ಲು ರೆಡಿ ಮಾಡ್ಕೊಂಡು ಮಿಕ್ಕಿದ್ದನ್ನ ಈ ತರ ಸೆರಿಗೆಲ್ಲ ರೆಡಿ ಮಾಡ್ಕೊಂಡು ಆ ಕಡೆ ಈ ಕಡೆ ಮೇಲೆಲ್ಲ ಪಿನ್ ಹಾಕೊಂಡಿದೀನಿ. ಸೊ ಈ ರೀತಿ ಪಿನ್ ಹಾಕೊಂಡ್ಮೇಲೆ ಇದನ್ನ ನಾವು ಇವಾಗ ಇನ್ನೊಬ್ಬರ ಸಹಾಯದಿಂದ ನೋಡಿ ಎಷ್ಟು ಬೇಕೋ ನಮ್ಗೆ, ನಮ್ಮ ಸ್ಟೂಲು ಎಷ್ಟು ಹೈಟ್ ಇರುತ್ತೋ ಅಷ್ಟು ಲೆವೆಲ್ ತಗೋಬೇಕು. ಫಸ್ಟ್ ನಮ್ಗೆ ಸ್ಟೂಲ್ ಎಷ್ಟಿದೆಯೋ ಅಷ್ಟು ತಗೊಂಡು ಇದನ್ನ ಆಫ್ ಫೋಲ್ಡ್ ಮಾಡ್ಬಿಟ್ಟು ಆಮೇಲೆ ಮುಕ್ಕಾಲು ನಮ್ಮ ಸ್ಟೂಲ್ ಲೆವೆಲ್ ಬರೋಷ್ಟು ಫೋಲ್ಡ್ ಮಾಡ್ಬೇಕು. ಇದನ್ನ ನಾವ್ ಎಲ್ಲಿ ತಗೊಂಡಿರ್ತೀವೋ ಈ ಸ್ಟೂಲ್, ಆ ಸ್ಟೂಲ್ಗೆ ಇದು ಬರಬೇಕು. ಈ ರೀತಿ ಫಸ್ಟ್ ಬೀಳ್ದಂಗೆ ಒಂದು ಹೂವಿನ ಹಾರ ಹೆಂಗ್ ಹಾಕೊಳ್ತೀವೋ ಆ ರೀತಿ ಒಂದು ಹಾರ ಹಾಕೊಂಡು ನಾವು ಕೈ ಬಿಟ್ಬಿಟ್ರು ನಮ್ಗೆ ಏನಾಗೋದಿಲ್ಲ. ಸೊ ಈ ರೀತಿ ಕೈ ಫಸ್ಟ್ ಸೀರೆ ಜಾರ್ದಂಗೆ, ನಾವು ಎಷ್ಟೇ ಭಾರವಾದ ಸೀರೆ ಆಗ್ಲಿ ಜಾರ್ದಂಗೆ ಈ ರೀತಿ ಫಸ್ಟ್ ಮಾಡ್ಕೋಬೇಕು. ಇವಾಗ ನಾವ್ ಇದನ್ನೆಲ್ಲ ಇಟ್ಕೊಂಡು ಈ ರೀತಿ ಚೊಂಬುಗೂ ಮತ್ತೆ ಎಲ್ಲದಕ್ಕೂ ಸೇರಿ ಟೈಟ್ ಆಗಿ ಒಂದು ಸೀರೆ ಇದಕ್ಕೆ ಹಿಂದೆ ಟೈಟ್ ಆಗಿ ಗಂಟು ಹಾಕೊಳ್ಳಿ. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಆಗಿ ಗಂಟು ಹಾಕೊಂಡಾಗ ಸೊ ಈ ರೀತಿ ಬರುತ್ತೆ ನಮ್ಗೆ. ಈ ರೀತಿ ಒಂದು ಸ್ಟ್ರಕ್ಚರ್. ಸೊ ನೋಡಿ, ನಮ್ಗೆ ಇದಿದ್ದಾಗ ಇದು ಆಟೋಮೆಟಿಕ್ ಆಗಿ ಈ ರೀತಿ ಬರುತ್ತೆ. ಸೊ ಈಗ ನಾವು ಕೈನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ನಾವ್ ಈ ಕಡೆ ಈ ಸಪೋರ್ಟ್ ಇವಾಗ ಕೊಟ್ಟಿರೋದು ನೋಡಿ, ನಾವ್ ಹೆಂಗಾದ್ರೂ ಕೂರಿಸ್ಲಿ ಈ ಸಪೋರ್ಟ್ ಆರಾಮಾಗಿ ಕುತ್ಕೊಂಡ್ಬಿಡತ್ತೆ. ಸೊ ನಮ್ಗೆ ಕ್ಲೀನ್ ಆಗಿ ವೆಯ್ಟ್ ತಡಿಯುತ್ತೆ. ಸೊ ನಾವ್ ಇವಾಗ ಕವಚಗಳೆಲ್ಲ ಏನು ಬೇಕಾದ್ರೆ ಹಾಕೋಬಹುದು. ಸೊ ಆ ರೀತಿ ವೆಯ್ಟ್ ತಡಿಯುತ್ತೆ. ಇದು ಈ ರೀತಿ ಎರಡೂ ಸೇರಿ ದಾರ ಕಟ್ಕೊಳ್ಳಿ. ಈ ರೀತಿ ನಮ್ಗೆ ಕೈ ಕಾಲುಗಳು ಇದಾಯ್ತು. ಈಗ ಬ್ಲೌಸ್ ಪೀಸ್ ನಾವು ಯಾವ ರೀತಿ ಹಾಕೋದು ಅಂತ ಈ ರೀತಿ ಬ್ಲೌಸ್ ಪೀಸ್ ಇರುತ್ತೆ. ಸೊ ಈ ರೀತಿ ನಾವು ಬ್ಲೌಸ್ ಪೀಸ್ ನ ಇಷ್ಟು ಅಗಲ ಬರೋಂಗೆ ಮಡ್ಚ್ಕೊಂಡು ಇದನ್ನ ಈ ನೆಕ್ಕಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ಬಂದು ಇದನ್ನ ಕೂಡ ಈ ರೀತಿ ಬರೋಂಗೆ ನಮ್ಗೆ ಈ ಸ್ಲೀವ್ಸ್ ಹತ್ರ ಈ ಪೋರ್ಷನ್ ಕಾಣಿಸ್ಬೇಕು. ಈ ಸ್ಲೀವ್ಸ್ ಹತ್ರ ಈ ಗುಂಡುಪಿನ ಸಹಾಯದಿಂದ ನೋಡಿ ಇದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಸೊ ಈ ರೀತಿ ನಾವು ಇದನ್ನ ದಾರ ಕಟ್ಟಿ ಬ್ಲೌಸ್ ಎಲ್ಲ ಆದ್ಮೇಲೆ ಸೊ ಅದೇ ರೀತಿ ನಾವು ಮಾಮೂಲಿಯಾಗಿ ಯಾವ ರೀತಿ ಉಡಿಸ್ತೀವೋ ಆ ರೀತಿ ಸೀರೆ ಹಿಂಗೆ ಸ್ವಲ್ಪ ಲೂಸ್ ಆಗಿ ತಗೊಂಡು ಹಿಂದೆಯಿಂದ ನೋಡಿ ಈ ಪೋರ್ಷನ್ ನಾವು ಯಾವಾಗ್ಲೂ
ಈ ಪೋರ್ಷನ್ ಇಲ್ಲಿ ತೆಗೆದು ಇಲ್ಲಿ ಒಂದು ಗುಂಡ್ಪಿನ ಹಾಕೋಬೇಕು. ಮತ್ತೆ ಇದನ್ನ ಅದೇ ರೀತಿ ಹಾಕೊಂಡು ಇಲ್ಲಿಂದ ಒಂದು ಗುಂಡ್ಪಿನ್. ಸೊ ಒಂದು ಸೀರೆಗೆ ಒಂದು ಪ್ಯಾಕೆಟ್, ಒಂದು ರೋಲ್ ಅಷ್ಟು ಗುಂಡ್ಪಿನ್ನು ನಮಗೆ ಯೂಸ್ ಆಗುತ್ತೆ. ಸೊ ಇದನ್ನ ತಗೊಂಡು ಮೇಲಿಂದ ತುಂಬಾ ಉದ್ದ ಬಿಡಬಾರ್ದು. ನಾವು ಎರಡನೇ ಸ್ಟೆಪ್ ಏನ್ ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಮ್ಮಿ. ಈಗ ದಾರದ ಸಹಾಯದಿಂದ ಕಟ್ಕೊಳ್ಬೇಕು. ನೋಡಿ ಈ ತರ ಕಾಲಿರುತ್ತೆ. ಸೊ ಈ ಕಾಲ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡ್ತೀವಿ. ಮೊದಲಿಗೆ ಬಲಗಾಲ್ನ ನಾವು ಈ ರೀತಿ, ಇದು ಫ್ಲೆಕ್ಸಿಬಲ್ ಆಗಿರುತ್ತೆ, ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರೋದ್ರಿಂದ ನಾವು ಈ ರೀತಿ ಕೊಟ್ಟು, ಸೊ ಹಿಂದೆಗಡೆ ಈ ರೀತಿ ನಾವು ಕಟ್ತೀವಿ. ನೋಡಿ ಈ ಸೆರಗ್ನ ನಾವು ಈ ಕಾಲು ಹಿಂಗಿರುತ್ತಲ್ಲ, ಇದನ್ನ ಹಿಂಗ ಹಾಕೊಳ್ಳೋ ಬದಲು ಕಾಲು ಒಳಗಡೆ ಹಾಕೊಂಡು ಇದನ್ನ ನಾವು ಈ ರೀತಿ ತಗೊಂಡಾಗ ಇದನ್ನ ನಾವು ಮಡ್ಚಿ ಟೈಟ್ ಆಗಿ ನಾವು ಕೊಟ್ಟಷ್ಟು ಕ್ಲೀನ್ ಆಗಿ ಕುತ್ಕೊಳ್ಳುತ್ತೆ. ಇದನ್ನ ನಾವು ಟೈಟ್ ಆಗಿ ಕೊಟ್ಟಾಗ ನೋಡಿ ಸ್ಯಾರಿಗೆ ಈ ರೀತಿ ಕಾಲು ಮಡ್ಚ್ಕೊಂಡಂಗೆ ಈ ತರ ಇರುತ್ತೆ. ನಾನು ಪಾಸ್ ಅಂತ ಹೇಳ್ತೀವಿ ಸುಮ್ಮನೆ. ಮತ್ತೆ ಇನ್ನೊಂದು ಕಾಲ್ನ, ಸೊ ನಾವು ಈ ಸಪೋರ್ಟ್ ಆಲ್ರೆಡಿ ಕೊಟ್ಟಿರ್ತೀವಿ, ಯಾಕೆ ಫಿಕ್ಸ್ ಮಾಡಿದೆ ಅಂತ ನೋಡ್ಸಿದೀನಿ ನೋಡಿ. ಇದು ಕರೆಕ್ಟಾಗಿ ಹಿಂಗೆ ಕೊಟ್ಟಾಗ ಇದು ನಮಗೆ ಸಪೋರ್ಟ್ ಆಗಿ ಹಂಗೆ ಕುತ್ಕೊಳ್ಳುತ್ತೆ. ಸೊ ನಮಗೆ ಈ ರೀತಿ ಇರುತ್ತೆ. ಸೊ ಈ ಸಪೋರ್ಟ್ ಇರೋದ್ರಿಂದ ಸೊ ಅದು ಎಲ್ಲೂ ಹೋಗಲ್ಲ, ಅಲ್ಲೇ ಕೂತಿರುತ್ತೆ. ಇದು ಕ್ಲೀನ್ ಆಗಿ ಹಿಂಗೆ ಕುತ್ಕೊಳ್ಳುತ್ತೆ. ಸೊ ನಮಗೆ ಬೇಕಂದಾಗ ಈ ಒಂದು ಪಾಟ್ ಇಂದ ನಾವು ಒಂದು ಗೋಲ್ಡ್ ಕಂಬಿನ ಕೊಟ್ಟು ಮಾಡಬಹುದು. ಗೋಲ್ಡ್ ಕಂಬಿ ಇರುತ್ತೆ, ಗೋಲ್ಡ್ ಕಂಬಿಲಿ ಇದನ್ನ ತಗೊಂಡು ಸೊ ಇಷ್ಟು ಮಾಡಿದಾಗ ನಮಗೆ ಈಸಿಯಾಗಿ ಕಾಲು ಕೈ ಫಿಕ್ಸ್ ಆಗತ್ತೆ. ಇಲ್ಲಿ ನಾವು ಎರಡನೇ ಸ್ಟೆಪ್ ಅಲ್ಲಿ ಕೊನೆ ಇರುತ್ತೆ. ಈ ಕೊನೆ ತಗೊಂಡು ಇಲ್ಲಿ ಈ ರೀತಿ ತಗೊಂಡು ಈ ತರ ಈ ಕಡೆ ಕೊನೆಯಿಂದ ಬಟ್ಟೆ ಬರೋಂಗ್ ಮಾಡ್ಬಿಟ್ಟು ನೋಡಿ. ಇವಾಗ ಡಾಬ್ನ ಇದೇ ರೀತಿ ಆದಷ್ಟು ಸಣ್ಣ ಡಾಬ್ ತಗೊಳ್ಳಿ. ತುಂಬಾ ದೊಡ್ಡ ಡಾಬ್ ತಗೊಂಡಷ್ಟು ನಿಮಗೆ ಕಷ್ಟ ಆಗತ್ತೆ ಉಡ್ಸೋಕೆ. ನೋಡಿ ತೆಂಗಿನಕಾಯಿ ಇರುತ್ತೆ, ನೀವು ಇದ್ರೊಳಗಡೆ ಕಳಸದೊಳಗಡೆ ಏನ್ ಬೇಕಾದ್ರೆ ಅದು ನೀರೆಲ್ಲ ಹಾಕೊಂಡು ಸೊ ಈ ರೀತಿ ಮಾಮೂಲಿಯಾಗಿ ತೆಂಗಿನಕಾಯಿ ಕೊಟ್ಟು, ಸೊ ನಾವು ಭಾರಕ್ಕೆ ಒಳಗಡೆ ಎಲ್ಲ ನೀರಿರುತ್ತೆ. ಸೊ ಈ ರೀತಿ ತೆಂಗಿನಕಾಯಿ ಕೊಟ್ಟು ಫೇಸ್ ಈ ರೀತಿ ಫೈಬರ್ ಫೇಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ಕಂಬಿಗಳೆಲ್ಲ ಇರುತ್ತೆ. ಸೊ ಈ ಕಂಬಿಗಳ ಸಹಾಯದಿಂದ ನಾವು ಈ ರೀತಿ ಫೇಸ್ನ ಕೂರಿಸಿ, ಸೊ ಹಿಂದೆ ನಾವು ತೆಂಗಿನಕಾಯಿಗಾದ್ರೂ ಪರವಾಗಿಲ್ಲ, ಹಿಂದೆ ಸ್ಟ್ಯಾಂಡ್ಗಾದ್ರೂ ಪರವಾಗಿಲ್ಲ, ನಮಗೆ ಎಲ್ಲಿ ಅನುಕೂಲ ಅನ್ಸುತ್ತೋ ಅಲ್ಲಿ ಟೈಪ್ ಮಾಡೋದು. ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೊಂಡು ಹಿಂದೆ ತೆಂಗಿನಕಾಯಿ ಇಟ್ಕೊಂಡು ಆ ತೆಂಗಿನಕಾಯಿನ ಸ್ವಲ್ಪ ನಾವು ಮುಂದೆ ಸಪೋರ್ಟ್ ಕೊಟ್ರೆ ತೆಂಗಿನಕಾಯಿ ಕೊಡ್ಬೋದು, ಇಲ್ಲ ಅಂತ ಬೇಡ, ಆ ತರ ಮಾಡ್ಬೋದು. ಈ ರೀತಿ ನಾವು ಭುಜ ನಮ್ಮ ಹತ್ರನೇ ಸಿಗುತ್ತೆ. ಇದೇನಿಲ್ಲ, ನಾವು ಸುಮ್ನೆ ಹೀಗೆ ಕೂರ್ಸೋದಷ್ಟೇ. ನೋಡಿ ನಾವು ತೆಂಗಿನಕಾಯಿನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ತಲೆ ಎತ್ತಿಸ್ಬೋದು, ತಲೆ ಇಳಿಸ್ಬೋದು. ಈ ರೀತಿ ಸಪೋರ್ಟ್ ಆಗಿ ಇಷ್ಟೇ. ನಾವು ಬೇಕಾದ್ರೆ
ಕುಂಡ್ಪಿನ್ನ ಕೊಡ್ಬೋದು. ಸೊ ಇಷ್ಟು ಕೊಟ್ಬಿಟ್ಟು ನಮ್ಮ ಹತ್ರನೇ ಮೊಗ್ಗಿನ ಜಡೆನೂ ಸಿಗುತ್ತೆ. ಈ ರೀತಿ ಮೊಗ್ಗಿನ ಜಡೆನ ಒಂದು ಗುಂಡು ಪಿನ್ ಸಹಾಯದಿಂದ ಈ ರೀತಿ ಪ್ರಭಾವಳಿ ಸಿಗುತ್ತೆ. ಇದು ನಾವು LED ಲೈಟ್ ಆಪ್ಷನಲ್ ಆಗಿ LED ಲೈಟ್ ಫಿಕ್ಸ್ ಮಾಡಿದೀವಿ. ಸೊ ಒಂದ್ ವೇಳೆ LED ಲೈಟ್ ಕೆಟ್ಟು ಹೋದ್ರೂ ನಾವು ಆ ಪ್ರಭಾವಳಿ ತರ ಯೂಸ್ ಮಾಡಬಹುದು. ಇಲ್ಲಾಂದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಸೀರಿಯಲ್ ಸೆಟ್ಸ್ ಇದ್ರೆ ಅದನ್ನ ಕೂಡ ಫಿಕ್ಸ್ ಮಾಡ್ಕೊಂಡು ಮಾಡಬಹುದು. ಇದನ್ನ ನಾವು ಆಪ್ಷನಲ್ ಆಗಿ ಕೊಟ್ಟಿದೀವಿ. ಯಾಕಂದ್ರೆ ಇದೆಲ್ಲ ಲೈಟ್ಸ್ ಎಲ್ಲ ನಮ್ಗೆ ಯಾವ ರೀತಿ ಹೇಳಕ್ ಬರೋದಿಲ್ಲ. ಮತ್ತೆ ಇದು ಚೆನ್ನಾಗಿ ಕೆಲಸ ಮಾಡಬಹುದು, ಇಲ್ಲ ಒಂದೊಂದ್ಸಲಿ ಕೆಲಸ ಮಾಡದಿರೇ ಇರ್ಬೋದು. ಸೊ ಆದ್ರಿಂದ ಆಪ್ಷನಲ್ ಆಗಿ ಇದನ್ನ ನಾವು ಕೊಡ್ತಾ ಇದೀವಿ. ಒಂದ್ ವೇಳೆ ನಿಮ್ಮ ಹತ್ರ ಸೀರಿಯಲ್ ಸೆಟ್ಸ್ ಇದ್ರೆ ಇನ್ನೂ ಬೇಕಾದ್ರೆ ಮೇಲೆಲ್ಲ ಹಾಕೋಬಹುದು. ಸೊ ಅದೇ ರೀತಿ ಈ ರೀತಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಫಿಕ್ಸ್ ಮಾಡಿದಾಗ ನೋಡಿ ಈ ರೀತಿ ಕಾಣಿಸುತ್ತೆ.